ಈ ಪೀಕಲ್ಲಿದೆ ಎಲ್ಲ ಒಂದು ರೇಂಜ್ ತಿರುಗಿಸಿದ್ರೆ ಅಲ್ಲಿಗೆ ಎದ್ದೇಳತ್ತಲ್ಲ, ಅದಕ್ಕೆ ಪ್ರೇಮ್ ಅನ್ನೋದು. ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನಿಮಾ ಮಾಡಿದ್ದಾರೆ. ಧ್ರುವ ಅವರು ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ರಮೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸಂಜಯ್ ದತ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ರೆಡಿಟ್ ಡೈರೆಕ್ಟರ್ ಹೋಗ್ಬೇಕು. ಫಾರ್ ಆಡಿಯನ್ಸ್ ಫೀಲ್ ಎಮೋಷನಲ್ ಯಾವುದೇ ಸಿನಿಮಾ ಆದ್ರೂ ಐ ಥಿಂಕ್ ಅಲ್ಲಿ ಸಿನಿಮಾ ಗೆದ್ದಿದೆ ಅಂತ ನನ್ನ ಒಪಿನಿಯನ್. ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ದಿಸ್ ಫಿಲ್ಮ್ ಇಸ್ ಲೈಕ್ ಅ ಫೀಸ್ಟ್. ಈ ಸಿನಿಮಾ ನೋಡೋದು ಒಂದು ಹಬ್ಬದ ತರ. ಈ ಕಾಲದಲ್ಲಿ ಬಹಳ ಕಷ್ಟ ಇರೋದು ಸರ್, ಗಮನನ ಸೆರೆ ಹಿಡಿಯೋದು. ಎಲ್ಲರೂ ನೋಡ್ತಾ ಇದಾರಲ್ಲ, ಒಂದು ಸೆಕೆಂಡ್ ಆ ಕಡೆ ಈ ಕಡೆ ನೋಡಕ್ಕಾಗಿಲ್ಲ. ಪ್ರೇಮ್ ಸರ್ ಅವರು ಅವಾಗ ತಾವೇ ಒಂದು ಲೈನ್ ಅನ್ನ ಎಳಿತಾರೆ, ಮತ್ತೆ ಆ ಲೈನ್ ಅನ್ನ ಮೀರಿಸುವಂತ ಒಂದು ಕೆಲಸ ಪ್ರತಿ ಸಿನಿಮಾದಲ್ಲೂ ಮಾಡುವಂಥದ್ದು. ಇದು ಬರ್ಕೊಳಕ್ಕೆ ಸಿನಿಮಾ ಅಲ್ಲ, ಇದು ತೆಗೆಯೋದು ಸಿನಿಮಾ. 2 ಗಂಟೆ 20 ನಿಮಿಷ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಶೋ ಮ್ಯಾನ್ ಅಂದ್ರೆ ಪ್ರೇಮ್ ಸರ್ ಅವರೇ, ಎಕ್ಸ್ಟ್ರಾರ್ಡಿನರಿ. ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರೆಗೂ ಬರೀ ಪ್ರೇಮ್ ಸರ್ ಇದ್ದಾರೆ. ಧ್ರುವ ಏನ್ ಹೇಳ್ಬೇಕು, ನಟ ರಾಕ್ಷಸ ಅಂತ ಹೇಳ್ಬೇಕು ಧ್ರುವನ. ಆ ಎನರ್ಜಿನೇ ಮೋಸ್ಟ್ಲಿ ಪ್ರೇಕ್ಷಕರನ್ನ ಸೀಟಲ್ಲಿ ಕೂರ್ಸುತ್ತೆ. ಈ ತರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂತ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತದೆ. ದಯವಿಟ್ಟು ಈ ಸಿನಿಮಾನ ಎಲ್ಲರೂ ನೋಡಬೇಡಿ, ಥಿಯೇಟರ್ಗೆ ಬಂದು ನೋಡಿ. ಧ್ರುವ ಸರ್ ಜೊತೆ, ರಮೇಶ್ ಸರ್ ಜೊತೆ ಇವರೆಲ್ಲ ಜೊತೆ ಕೆಲಸ ಮಾಡಿದ್ರೆ ತುಂಬಾ ಖುಷಿ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಯಾಕಂದ್ರೆ ಇಷ್ಟು ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ತು ಅಂತ. ಜೋರಾಗ ಸಿನಿಮಾನೇ ಜೋರಾಗಿದೆ ಇವರು. ರಿಯಲಿ ಮೈಂಡ್ ಬ್ಲೋಯಿಂಗ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಇಟ್ಸ್ ಕನ್ನಡ ಫಿಲ್ಮ್ ಅಂತ. ಎಲ್ಲರೂ KD ಸಿನಿಮಾನ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದ್ಕೊಡಿ ಅಂತ ಕೇಳ್ಕೊಳ್ತೀನಿ. ದೇಶಾದ್ಯಂತ ದೊಡ್ಡ ಹೆಸರು ಮಾಡಲಿ. ಭೀಷ್ಮ ಅವರ ಎನರ್ಜಿ ಪ್ರತಿಯೊಂದು ಶಾರ್ಟ್ ಅಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ಅವರು ತುಂಬಾ ಎತ್ತಿ ಹಿಡಿದಿದ್ದಾರೆ. ಎವ್ರಿಬಡಿ ಇಸ್ ವೆರಿ ವೆರಿ ಹ್ಯಾಪಿ. ನಾವೆಲ್ಲ ಖುಷಿಯಾಗಿರುವಾಗ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ಎಲ್ಲರೂ KD ಸಿನಿಮಾನ ಯಾರ್ಯಾರು ನೋಡಿಲ್ಲ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮ ಇಡೀ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಚೆನ್ನಾಗಿ ಮಾಡ್ತಿದ್ದು ಯಾವಾಗ ಥ್ಯಾಂಕ್ ಯು ಸೊ ಮಚ್. ಯಾಕೆಂದರೆ ಸಿನಿಮಾ ನೋಡೋರೆಲ್ಲ 2 ಸರಿ ನೋಡ್ರೆ 3 ಸರಿ ಯಾರ್ಯಾರು ಸಿನಿಮಾ ನೋಡಿದ್ರು ದಯವಿಟ್ಟು ಸಿನಿಮಾ ಖುಷಿ ಆಗ್ತಿದೆ. ಏನಕ್ಕಂದ್ರೆ ಆಫ್ಟರ್ ಸಲಾಗ್ ಆದ್ಮೇಲೆ ನನ್ನ ಲೈಫಲ್ಲಿ ನಾನು ಮಾಡಿದಂಥ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಂದ್ರೆ ನಮ್ಮ KD ಮೂವಿ. ನಾನು ಪ್ರೇಮ್ ಸರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ದಾಗ ಒಂದು ಮಾತಾಡಿದ್ರು, ಮಾಡ್ಮಗನೇ ಇದು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಅವತ್ತು ಏನು ಅಂದಿದ್ದಾರೋ ಅದೇ ರೀತಿ ನನ್ನ ಲೈಫಲ್ಲಿ ನಡೀತಾ ಇದೆ. ನೆಕ್ಸ್ಟ್ ವೀಕು 3 ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ತೆಲುಗು, ತಮಿಳು ಅಂಡ್ ಹಿಂದಿ 3 ಬರುತ್ತೆ ನೆಕ್ಸ್ಟ್ ವೀಕು. ಅದು ನಾಳೆಯಿಂದ ಮಂಡೆಯಿಂದ ಸೆನ್ಸಾರ್ಗೆ ಹೋಗ್ತಿದೆ. ಇದಾದ ತಕ್ಷಣ ಅಲ್ಲಿ ಮುಗಿದ ತಕ್ಷಣ ಅಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರ ಪ್ರೀತಿ ವಿಶ್ವಾಸ ಸದಾ, ಅಂದರೆ ಯಾರು ನೆಗೆಟಿವ್ ಮಾಡಿದೆ ಎಲ್ಲರೂ ಪಾಸಿಟಿವ್ ಆಗಿ ಸಿನಿಮಾನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಥರದೊಂದು ಅದ್ಭುತ ಸಿನಿಮಾ ಅಂತ. ಅಂಡ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗೂ. ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.